ಕೆಲವೊಮ್ಮೆ ಇಲ್ಲ ಅಂದ್ರೂ ನಾವುಗಳು ಮನುಷ್ಯರು ನಮ್ಮ ಕಣ್ಗಳು ನೋಡೋಷ್ಟು ಮಾತ್ರ ಈ ಜಗತ್ತನ್ನು ನೋಡ್ತೀವಿ, ಒಪ್ಕೊಳ್ತೀವಿ, ಸ್ವೀಕಾರ ಮಾಡ್ತೀವಿ. ನಮ್ಗೆ ಅನ್ನಿಸ್ತಾ ಇರುತ್ತೆ ಜೀವನ ಇದೇನೆ ಅಂತ. ಏನು ನಮ್ಮ ಕೈಗಳಿಗೆ ಸಿಕ್ಕಷ್ಟು ಕೈಗಳಲ್ಲಿ ಎಷ್ಟು ಇಟ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಅಂತ. ದೊಡ್ಡ ದೊಡ್ಡ ನಿಂತಿರೋ ಕಟ್ಟಡಗಳು, ನಮ್ಮನ್ನು ಸುತ್ತುವರೆದಿರೋ ಸಂಬಂಧಗಳು, ಮತ್ತು ಯಾವ ಶರೀರವನ್ನು ನಾವು ಡೈಲಿ ಕನ್ನಡಿಯಲ್ಲಿ ನೋಡ್ಕೊಳ್ತೀವೋ ಅದೇ ಅಂತ. ಆದರೆ ನಿಜ ಏನಪ್ಪ ಅಂದರೆ ಗೋಚರ ಆಗ್ತಿರೋದೆಲ್ಲನೂ ಕೇವಲ ಮೇಲ್ಮೈ ಆಗಿದೆ. ಆದರೆ ಹಿಂದೆ ಬೇರೆಯೇ ಅದೇ ಬಹಳ ಶಾಂತವಾಗಿರೋ, ಅದೃಶ್ಯವಾಗಿರೋ, ಬಹಳನೇ ಶಕ್ತಿಶಾಲಿ ಆಗಿರೋ ಪ್ರಪಂಚನೇ ಇದೆ. ಮನುಷ್ಯರು ಎಲ್ಲಿವರೆಗೂ ಈ ಆಳವಾಗಿರೋದನ್ನು ಅರ್ಥ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ಅದೇ ಜೀವನವನ್ನು ಜೀವಿಸ್ತಾನೇ ಇರ್ತಾರೆ. ಎಂಥ ಜೀವನ? ಇನ್ನೊಬ್ಬರು ನಮಗಾಗಿ ಅಂತಲೇ ತೀರ್ಮಾನ ಮಾಡಿರ್ತಾರಲ್ಲ ಆ ಜೀವನವನ್ನು. ಜನಗಳು ತಮ್ಮ ಜೀವನವನ್ನು ಮತ್ತು ತಮ್ಮ ಪರಿಸ್ಥಿತಿಯನ್ನು ನೋಡಿ ನಂಬಿಬಿಡ್ತಾರೆ. ಓ, ಇಷ್ಟೇ ನಡೆಯೋದು, ಇಷ್ಟೇ ಆಗೋದು, ಇಷ್ಟೇ ಸಂಭವಿಸೋದು ಅಂತ ಅವ್ರುಗಳು ನಂಬಿಬಿಡ್ತಾರೆ. ಮನುಷ್ಯರು ಕೇವಲ ಒಂದು ಶರೀರ ಅಷ್ಟೇ, ಬರೀ ಮೂಳೆ ಮಾಂಸಗಳ ತಡಿಕೆ ಅಂತಲೇ ನಂಬಿಬಿಡ್ತಾರೆ. ಇದೇ ಯೋಚನೆ ಇವತ್ತಿನ ಸಂಸ್ಥೆಗಳಲ್ಲಿ, ನಿಮ್ಮ ಕಂಪನಿಗಳಲ್ಲಿ, ಈ ಸಮಾಜದಲ್ಲಿ ತುಂಬೋಗ್ಬಿಟ್ಟಿದೆ. ಈ ಎಲ್ಲನೂ ತಪ್ಪಾದ ಧಾರಣೆಗಳಿಂದ ಮಾಡಿಬಿಟ್ಟಿದ್ದಾರೆ. ಮಾನವರು ಕೇವಲ ಫಿಸಿಕಲ್ ಬೀಯಿಂಗ್, ಅಂದರೆ ಕೇವಲ ಭೌತಿಕ ಜೀವಿಗಳು ಎಂಬ ಕಲ್ಪನೆ ಮೇಲೇ ಇದನ್ನು ನಿರ್ಮಿಸಲಾಗಿರೋದು. ಆದರೆ ಸತ್ಯ ಇದರಿಂದ ತುಂಬಾ ಭಿನ್ನವಾಗಿದೆ. ಮನುಷ್ಯರು ವಾಸ್ತವವಾಗಿ ಆಧ್ಯಾತ್ಮಿಕ ಜೀವಿಗಳು. ಎಂಥ ಒಂದು ಚೇತನ ದೇಹವನ್ನು ಕೇವಲ ಒಂದು ಸಾಧನವಾಗಿ ಬಳಸುವ ಪ್ರಜ್ಞೆ ಆಗಿದೆ. ಎಲ್ಲಿವರೆಗೂ ಈ ತಿಳುವಳಿಕೆ ಬಹಿರಂಗಗೊಳ್ಳಲ್ವೋ ಮನುಷ್ಯರು ತನ್ನ ಸ್ವಂತ ಶಕ್ತಿಯ ಬಗ್ಗೆ ಅರಿವಿಲ್ಲದೆ ಇರ್ತಾರೆ. ನಿಮ್ಮೊಳಗೆ ಎಂಥ ಒಂದು ಇಂಟೆಲಿಜೆನ್ಸ್ ಇದೆ ಅಂದರೆ ಅಂಥ ಇಂಟೆಲಿಜೆನ್ಸಿಯನ್ನು ಬಹಳ ಕಡಿಮೆ ಜನರಿಗೆ ತಿಳ್ಕೊಂಡಿರೋ ಬುದ್ಧಿವಂತಿಕೆ ಕೇಂದ್ರ ಆಗಿದೆ. ನಾವುಗಳು ಇದನ್ನು ಇಂಟೆಲೆಕ್ಟ್ ಅಂತ ಕರಿತೀವಿ. ಮತ್ತು ಇದೇನೇ ನಮ್ಮ ಜೀವನ ಬದಲಾಗುವ ಅತಿ ದೊಡ್ಡ ದ್ವಾರ ಆಗಿರುತ್ತೆ. ಆದರೆ ಎಷ್ಟು ಜನ ಈ ದ್ವಾರವನ್ನು ಓಪನ್ ಮಾಡ್ತಾರೆ? ಜಗತ್ತಿನಲ್ಲಿ ಎಣಿಕೆ ಮಾಡೋಷ್ಟು ಅಷ್ಟೇ ಇರ್ತಾರೆ. ಯಾಕಂದರೆ ಈ ಲೋಕ ನಮ್ಮಗಳಿಗೆ ನಮ್ಮೊಳಗೆ ನಮ್ಮನ್ನು ನೋಡ್ಕೊಳ್ಳೋದನ್ನು ಕಲಿಸೋದಿಲ್ಲ. ಇಲ್ಲಿ ನಮಗೆ ಓಡೋದನ್ನು ಕಲಿಸುತ್ತೆ. ಪದವಿ, ಮರ್ಯಾದೆ, ಕೆಲಸ, ದುಡ್ಡು, ಈ ಎಲ್ಲನೂ ಹೊರಗೆ ಹುಡುಕೋಕೆ ಹೇಳುತ್ತೆ. ಯಾವಾಗ ನಾವುಗಳು ಹೊರಗೆ ಹುಡುಕ್ತಾ ಸುಸ್ತಾಗಿ ಬಿಡ್ತೀವೋ, ನಿರಾಶೆಗೊಳಗಾಗ್ತೀವೋ, ಆಗ ನಮಗೆ ಅನುಭವ ಆಗುತ್ತೆ ನಿಜವಾದ ಜರ್ನಿ ಒಳಗಿನದಾಗಿತ್ತು. ಆದರೆ ಈ ಮಾತನ್ನು ಮೊದಲನೇ ಸಲ ಕೇಳಿದ್ರೆ ಒಂಥರ ಅನಿಸುತ್ತೆ, ನಂಬೋಕ್ಕಾಗಲ್ಲ. ಯಾಕಂದರೆ ಮನಸ್ಸು ತಿಳ್ಕೊಳ್ಳಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ ಅದೃಶ್ಯವಾಗಿರೋ ವಸ್ತುಗಳು ಹೇಗೆ ನಿಜವಾಗುತ್ತೆ ಅಂತ. ನಮ್ಮ ಎಜುಕೇಷನ್ ನಮಗೆ ಅದನ್ನೇ ಒಪ್ಕೊಳ್ಳೋದನ್ನು ಕಲಿಸಿದೆ. ಯಾವುದನ್ನು ಕಣ್ಣುಗಳು ಮೊದಲೇ ತಯಾರಾಗಿರೋದನ್ನು ನೋಡೋಕ್ಕೆ ಸಾಧ್ಯನೋ ಅದನ್ನು ಮಾತ್ರ. ಅಸಲಿಯಾಗಿರೋ ಜಗತ್ತು ತಯಾರಾಗಬೇಕಾಗಿದೆ. ಅದನ್ನು ನೋಡೋಕ್ಕೋಸ್ಕರ ಹೊಸ ತಿಳುವಳಿಕೆಯನ್ನು ಬಳಸ್ಕೋಬೇಕಾಗಿದೆ. ಯಾವಾಗೆಲ್ಲ ಮನುಷ್ಯ ತನ್ನೊಳಗಿನ ಗಾಢತೆಯನ್ನು ನೋಡಲು ಪ್ರಾರಂಭಿಸ್ತಾನೋ ಮನುಷ್ಯ ತಿಳುವಳಿಕೆಯನ್ನು ಬಳಸ್ಕೋಬೇಕು, ತರ್ಕವನ್ನು, ಲಾಜಿಕ್ಕನ್ನಲ್ಲ. ಇದರಿಂದ ಎರಡು ದಾರಿಗಳು ಕಾಣಿಸುತ್ತೆ. ಒಂದು ವಿಜ್ಞಾನ, ಮತ್ತೊಂದು ಆಧ್ಯಾತ್ಮ. ತಮಾಷೆ ಏನಪ್ಪ ಅಂದರೆ ಎರಡು ಬೇರೆ ಬೇರೆ ಭಾಷೆಗಳಲ್ಲಿ ಒಂದೇ ವಿಷಯವನ್ನು ಹೇಳುತ್ತೆ. ಆಧ್ಯಾತ್ಮ ಪದೇ ಪದೇ ಹೇಳ್ತಾ ಇರುತ್ತೆ ಮನುಷ್ಯ ಕೇವಲ ಶರೀರ ಮಾತ್ರನೇ ಅಲ್ಲ. ಮತ್ತು ಸೈನ್ಸ್ ಕೂಡ ಪದೇ ಪದೇ ಸಾಬೀತುಪಡಿಸ್ತಾ ಇರುತ್ತೆ ಎಲ್ಲನೂ ಪ್ರತಿಯೊಂದು ಊರ್ಜಾನೇ ಆಗಿರುತ್ತೆ ಅಂತ. ನಾವು ಈ ಭೂಮಿ, ಆಕಾಶ ಎಲ್ಲನೂ ವೈಬ್ರೇಷನ್ ಆಗಿದೆ, ಎಲ್ಲನೂ ಫ್ರೀಕ್ವೆನ್ಸಿ ಆಗಿದೆ. ಯೋಚನೆ ಮಾಡಿ ನೋಡ್ರಿ, ಎಷ್ಟೊಂದು ದೊಡ್ಡ ದೊಡ್ಡ ಪ್ರಮುಖವಾಗಿರೋ ಧರ್ಮದ ಪರಂಪರೆಗಳು, ಸಂಪ್ರದಾಯಗಳಿದಾವೋ, ಅದರ ಮೂಲ ಸಂದೇಶ ಒಂದೇ ಆಗಿರೋದು. ಮನುಷ್ಯರು ಸೀಮಿತವಲ್ಲ. ಭಾಷೆ ಬೇರೆ ಆಗಿರಲಿ, ಶಬ್ದ ಬೇರೆ ಆಗಿರಲಿ, ಆದರೆ ಅವುಗಳೆಲ್ಲದ್ರದ್ದು ಸಾರ ಒಂದೇನೆ. ಜನಗಳು ಯಾವಾಗಲೂ ಅವರ ಮಾನ್ಯತೆ, ನಂಬಿಕೆಗಳನ್ನು ಪರಿಗಣಿಸ್ತಾರೆ, ಉಳಿದಿದ್ದೆಲ್ಲನೂ ತಪ್ಪು ಅಂತ ಭಾವಿಸ್ತಾರೆ. ಆದರೆ ಸತ್ಯ ಅದಕ್ಕಿಂತ ಹೆಚ್ಚಿಗೇನೆ ಆಳವಾಗಿದೆ, ಸರಳವಾಗಿದೆ. ಸತ್ಯ ಯಾವಾಗಲೂ ಕೇಂದ್ರದ ಮೇಲೆ ನಿಂತಿರುತ್ತೆ ಮತ್ತು ಪ್ರತಿ ದಾರಿಗಳು ಅದರ ಹತ್ರನೇ ಹೋಗುತ್ತೆ. ವ್ಯತ್ಯಾಸ ಏನಪ್ಪ ಅಂದರೆ ಯಾವ ದಿಕ್ಕಿನಿಂದ ಯಾರು ತಲುಪ್ತಾರೆ ಅನ್ನೋದೇ ವಿಷಯ. ಸೈನ್ಸ್ ಕೂಡ ಇದನ್ನೇ ಹೇಳ್ತಿರೋದು. ವೈಜ್ಞಾನಿಕವಾಗಿ ಹೇಳ್ತಾರೆ, ನಮ್ಮ ಶರೀರದ ಪ್ರತಿಯೊಂದು ಕಣದಲ್ಲೂ ಎಷ್ಟೊಂದು ಎನರ್ಜಿ ತುಂಬಿಕೊಂಡಿರುತ್ತೆ ಅಂದರೆ ಸಂಪೂರ್ಣ ಮಹಾದ್ವೀಪವನ್ನೇ ಬೆಳಗಿಸ್ಬೋದು. ನಾವುಗಳು ಊರ್ಜಾದಿಂದ ಆಗಿದ್ದೀವಿ ಮತ್ತು ಇದೇ ಊರ್ಜಾ ಪ್ರತಿ ಕ್ಷಣನೂ ಬದಲಾಗ್ತಾ ಇದೆ.
ನಮ್ಮ ಶರೀರ ಪ್ರತಿ ಸೆಕೆಂಡ್ ಹೆಚ್ಚು ಕಮ್ಮಿ 500 ಜೀವಕೋಶಗಳನ್ನು ಬದಲಾಯಿಸ್ತಾ ಇರುತ್ತೆ. ಹಳೆಯ ಜೀವಕೋಶಗಳು ಹೊರಟೋಗುತ್ತೆ, ಹೊಸದು ತಯಾರಾಗಿಬಿಡುತ್ತೆ. ಇದೆಲ್ಲ ಈ ಊರ್ಜಾದ ಕಾರಣದಿಂದನೇ ಆಗುತ್ತೆ. ನೀವೇನಾದರೂ ಯಾವುದಾದ್ರೂ ವ್ಯಕ್ತಿಯ ಆರ ಪ್ರಭಾವಳಿಯನ್ನು ನೋಡೋಕ್ಕೆ ಸಾಧ್ಯವಾದರೆ ಬಹುಶಃ ಶಾಕ್ ಆಗಿಬಿಡ್ತೀರಾ. ಯಾಕಂದರೆ ಕೇವಲ ಶರೀರ ಅಲ್ಲ, ಇದು ನಿರಂತರವಾಗಿ ಹೊಳಿತಾ ಇರುತ್ತೆ, ಮುಸುಕಾದ ಬೆಳಕನ್ನು ಹೊರಸೂಸ್ತಾ ಇರುತ್ತೆ. ಇದೇ ಎನರ್ಜಿಯನ್ನು ಕ್ಯಾಮ್ರಾದಲ್ಲಿ ಕವರ್ ಮಾಡಬಹುದು. ಮನುಷ್ಯರು ಹೇಗೆ ತಮ್ಮ ಆಲೋಚನೆಗಳನ್ನು ಬದಲಾಯಿಸ್ತಾ ಇರ್ತಾರೋ ಹಾಗೆ ಅವರ ಊರ್ಜಾದ ಬಣ್ಣ ಮತ್ತು ಡೆನ್ಸಿಟಿ ಸಾಂದ್ರತೆಯು ಬದಲಾಗುತ್ತೆ. ಇದಕ್ಕೆಲ್ಲ ಕಾರಣ ಇದೇ ಆಗಿರುತ್ತೆ. ಯಾವಾಗಾದರೂ ಯಾವುದೇ ಶಬ್ದಗಳನ್ನು ಬಳಸ್ತಲೇ ಎದುರು ಕೂತಿರೋ ವ್ಯಕ್ತಿ ಯಾವ ಮೂಡ್ನಲ್ಲಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ನಮ್ಮ ಶಬ್ದಗಳು ಹೊರಗೆ ಬರೋಕ್ಕೂ ಮೊದಲಿಗೆ ನಮ್ಮ ಎನರ್ಜಿ ಹೇಳ್ಬಿಡುತ್ತೆ. ಸ್ವಲ್ಪ ಪಾಸ್ ಮಾಡಿರಿ, ಯೋಚನೆ ಮಾಡಿರಿ. ಒಂದು ಗ್ಲಾಸ್ನಲ್ಲಿ ತುಂಬಿರೋ ನೀರು ಕೂಡ ಊರ್ಜಾನೇ ಆಗಿರುತ್ತೆ. ಗ್ಲಾಸ್ ಕೂಡ ಸ್ವತಃ ಊರ್ಜಾನೇ. ಗ್ಲಾಸ್ ಇಟ್ಕೊಳ್ಳೋ ಕೈ ಬೆರಳುಗಳು ಕೂಡ ಊರ್ಜಾನೇ. ಜಗತ್ತಿನ ಯಾವುದೇ ವಸ್ತು ಆಗಿದ್ರೂ ಪ್ರತಿಯೊಂದು ಊರ್ಜಾನೇ. ಆದರೆ ಊರ್ಜಾದ ಬೇರೆ ಬೇರೆ ರೂಪಗಳಾಗಿರುತ್ತೆ. ವಿಭಿನ್ನ ವೇಗಗಳಲ್ಲಿ ಚಲಿಸ್ತಾ ಇರೋ ವಿವಿಧ ರೀತಿಯ ಶಕ್ತಿಗಳಾಗಿರುತ್ತೆ. ವೈಬ್ರೇಟ್ ಮಾಡ್ತಾ ಇರುತ್ತೆ. ನೀರನ್ನು ಬಿಸಿ ಮಾಡಿದಾಗ ಅದೇ ಶಕ್ತಿ ಅಲ್ಲಿ ಶಕ್ತಿ ಬದಲಾಗ್ಬಿಡುತ್ತೆ. ಅದೇ ಶಕ್ತಿ ಬೇರೆ ರೂಪ ಆಗಿ ಉಗಿಯಾಗುತ್ತೆ. ಮತ್ತು ಬಿಸಿ ಮಾಡಿದ್ರೆ ಅನಿಲ ರೂಪ ಬದಲಾಗುತ್ತೆ. ಆದರೆ ಎನರ್ಜಿ ಒಂದೇ ಆಗಿರುತ್ತೆ, ಅಲ್ಲೇ ಇರುತ್ತೆ. ಇದು ಪ್ರಕೃತಿಯ ನಿಯಮ ಆಗಿರುತ್ತೆ. ಯಾವುದೊಂದು ನಷ್ಟ ಆಗೋದೇ ಇಲ್ಲ, ನಾಶ ಆಗೋದೇ ಇಲ್ಲ, ಕೇವಲ ಬದಲಾಗುತ್ತೆ. ನಮ್ಮಗಳ ಜೀವನನೂ ಈ ನಿಯಮದಿಂದನೇ ನಡೀತಾ ಇರುತ್ತೆ. ನಮ್ಮ ಆಲೋಚನೆ ಒಂದು ವೈಬ್ರೇಷನ್ ಆಗಿದೆ, ನಮ್ಮ ಭಾವನೆಯೂ ಒಂದು ವೈಬ್ರೇಷನ್ನು. ನಮ್ಮ ಇಚ್ಛೆಗಳು, ನಮ್ಮ ಭಯ, ನಮ್ಮ ಕನಸುಗಳು ಎಲ್ಲನೂ ಎನರ್ಜಿನೇ. ಆದರೆ ಈ ಊರ್ಜಾ ಬಿಡದಾಗೆ ಬದಲಾಗ್ತಾ ಇದೆ. ನಮ್ಮ ಸ್ಮೃತಿಯು ಬದಲಾಗ್ತಾ ಇದೆ, ನಮ್ಮ ಅನುಭವ ಬದಲಾಗ್ತಾ ಇದೆ. ನಾವುಗಳು ಪ್ರತಿ ಕ್ಷಣನೂ ಹೊಸ ಫ್ರೀಕ್ವೆನ್ಸಿ ಮೇಲೆ ಹೋಗ್ತಾ ಇದ್ದೀವಿ. ನೀವು ಅರ್ಥ ಮಾಡ್ಕೊಳ್ರಿ, ಇಲ್ಲ ಬಿಟ್ಬಿಡ್ರಿ. ಯಾವಾಗ ವ್ಯಕ್ತಿ ತನ್ನ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ತಾನೋ ಆಗ ಹೊಸ ಜಗತ್ತು ಓಪನ್ ಆಗುತ್ತೆ. ಅವರು ಅರ್ಥ ಮಾಡ್ಕೊಳ್ತಾರೆ ತಾನು ಯೋಚಿಸ್ತಿರೋದು ಯಾವುದೋ ಅದೃಶ್ಯ ಶಕ್ತಿಯಿಂದ ನಡೆಸಲ್ಪಡ್ತಿದೆ ಅಂತ. ಅವ್ರಿಗೆ ಅರಿವಾಗುತ್ತೆ ಮತ್ತು ನಿಧಾನವಾಗಿ ಪರಿಣಮಿಸ್ತಿದ್ದೀನಿ ಅಂತ ಅವರು ಭಾವಿಸ್ತಾರೆ. ಇದೇ ಒಂದು ಕೇಂದ್ರ ಬಿಂದು ಆಗಿರುತ್ತೆ. ವ್ಯಕ್ತಿ ಅರ್ಥ ಮಾಡ್ಕೊಳ್ತಾರೆ, ಅವರ ಆಲೋಚನೆ ಒಂದು ವಿಚಾರ ಆಗಿರಲ್ಲ, ಒಂದು ಬೀಜ ಆಗಿರುತ್ತೆ. ಇವತ್ತೇ ಅದನ್ನು ಬಿತ್ತಾಗಿದೆ. ಅದೇನು ಬಿತ್ತಿರೋ ಬೀಜ ಇದೆಯಲ್ಲ, ನಾಳೆ ಅವರ ಜೀವನದ ಮರ ಆಗಿ ಎದುರಿಗೆ ನಿಂತ್ಕೊಳ್ಳುತ್ತೆ. ನಾವು ನಮ್ಮ ವಿಚಾರಗಳು, ಭಾವನೆಗಳು ಮತ್ತು ಇಚ್ಛಾಶಕ್ತಿಯ ಮೂಲಕ ಆ ವಿಶಾಲ ಶಕ್ತಿ ಜೊತೆ ಹೊಂದಾಗುತ್ತೆ. ಇದರಿಂದ ಯಾವುದೇ ಸ್ಪಿರಿಟ್ ಹೇಳುತ್ತೆ, ಯಾ ಯೂನಿವರ್ಸು, ಯಾ ಈಶ್ವರ, ಯಾ ಊರ್ಜೆ, ಕೇವಲ ಹೆಸರು ಬದಲಾಗುತ್ತೆ, ಆದರೆ ಶಕ್ತಿ ಒಂದೇ ಆಗಿದೆ. ಇದೇ ಶಕ್ತಿನೇ ನಿಮ್ಮ ವಿಚಾರಗಳಿಗೆ ರೂಪವನ್ನು ನೀಡುತ್ತೆ ಮತ್ತು ರೂಪವನ್ನು ಪರಿಣಾಮವಾಗಿಸುತ್ತೆ. ಇಲ್ಲಿ ಇದೇ ಶಕ್ತಿ ಆಗಿದೆ, ಇದೇ ಕಲಿಸುತ್ತೆ. ದಿಢೀರಂತ ಏನೊಂದು ನಡೆಯಲ್ಲ. ಪ್ರತಿಯೊಂದು ವಸ್ತು ಟ್ರಾನ್ಸ್ಫಾರ್ಮೇಷನ್ ಆಗಿದೆ, ರೂಪಾಂತರಣೆ ಆಗಿದೆ. ಯಾವುದೊಂದು ಮುಗಿಯೋದಿಲ್ಲ, ಜಸ್ಟ್ ಬದಲಾಗುತ್ತೆ. ನೀವೇನಾದರೂ ಈ ರೀತಿ ಅನುಭವ ಮಾಡಿದರೆ ಅಂದರೆ ನೀವು ಯಾರು, ಒಂದು ಊರ್ಜಾ, ಒಂದು ಚೇತನ, ಒಂದು ಸ್ಮೃತಿ, ಒಂದು ಸ್ಪಿರಿಟ್, ಆಗ ನೀವು ತಿಳ್ಕೊಳ್ತೀರಾ ಏನೇನು ಆಗ್ತಿದೆಯೋ. ಅಂದರೆ ನಿಮ್ಮ ಸಂಭವನಗಳಿಗೆ ಸೀಮಾರೇಖೆ ಅನ್ನೋದೇ ಇರೋದಿಲ್ಲ. ನಿಮ್ಮ ವಿಚಾರಗಳು ನಿಮ್ಮ ರಿಯಾಲಿಟಿಯನ್ನೇ ಬದಲು ಮಾಡೋಕ್ಕೆ ಸಾಧ್ಯ. ನಿಮ್ಮ ವಿಶ್ವಾಸ ನಿಮ್ಮ ಜಗತ್ತಿನ ಬಣ್ಣವನ್ನೇ ಬದಲು ಮಾಡೋಕ್ಕೆ ಸಾಧ್ಯ. ಮತ್ತು ನಿಮ್ಮ ವೈಬ್ರೇಷನ್ನು ನಿಮ್ಮನ್ನು ಎಂಥದ್ದೇ ಫ್ರೀಕ್ವೆನ್ಸಿ ಮೇಲೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ. ಎಲ್ಲಿಗೆ ನೀವು ತಲುಪಬೇಕು ಅಂತಿದ್ದೀರೋ ಅಲ್ಲಿಗೆ. ಜನಗಳು ಹೇಳ್ತಾರೆ ಹಣೆ ಬರಹ ಬದಲಾಗೋದು ಕಷ್ಟ ಅಂತ. ಅಸಲೇಲಿ ಕಷ್ಟನೇ. ಯಾಕಂದರೆ ನಮ್ಮೊಳಗೆ ಶಕ್ತಿ ಇದೆ ಅಂತ ನಾವು ಅರಿವಿನಲ್ಲಿರೋದೇ ಇಲ್ಲ. ಇದು ಬದಲಾದರೆ ಹಾಗೆಯೇ ವ್ಯಕ್ತಿ ಇದನ್ನು ನಂಬಿ ವಿಶ್ವಾಸ ಮಾಡಿದ್ರೆ ಅವರ ಸಂಪೂರ್ಣ ಜೀವನ ಹೊಸ ರೀತಿಯಿಂದ ಅರಿಯೋಕ್ಕೆ ಶುರುವಾಗುತ್ತೆ. ಅವರ ವಿಚಾರಗಳು ಹೈ ಫ್ರೀಕ್ವೆನ್ಸಿಯನ್ನು ಇಟ್ಕೊಂಡು ಬಿಡುತ್ತೆ. ಅವರ ಶರೀರವನ್ನು ಹಗುರವಾಗಿ ಅನುಭವ ಮಾಡ್ತಾರೆ. ಅವರ ಇಚ್ಛಾಶಕ್ತಿ ವೇಗವಾಗಿಬಿಡುತ್ತೆ. ಅವರ ಜಗತ್ತು ನಿಧಾನವಾಗಿ ಅವರ ಆಲೋಚನೆಗಳ ಅನುರೂಪವಾಗಿ ಬದಲಾಗೋಕ್ಕೆ ಶುರುವಾಗುತ್ತೆ. ಜಗತ್ತು ಯಾವಾಗಲೂ ಹೇಳುತ್ತೆ ಏನು ಕಾಣಿಸ್ತಾ ಇದೆಯೋ ಅದೇ ನಿಜ. ಆದರೆ ಸತ್ಯ ಏನಂದರೆ ಏನು ಕಾಣ್ತಾ ಇಲ್ವೋ ಅದೇನೇ ಅಸಲಿಯಲ್ಲಿ ಪವರ್ ಆಗಿರೋದು, ತಾಕತ್ತಾಗಿರೋದು. ಅದೇನೇ ಅಸಲಿಯಲ್ಲಿ ಪ್ರಾರಂಭ ಆಗಿರೋದು, ಅದೇನೇ ಅಸಲಿಯಲ್ಲಿ ನಿರ್ಮಾಣ ಆಗಿರೋದು. ಏನು ಹೊರಗಿದೆಯೋ ಅದು ಮುಂಚೆನೇ ಒಳಗಿತ್ತು. ಮತ್ತು ಏನು ಇವತ್ತು ಒಳಗಿದೆ ಅದು ನಾಳೆ ಹೊರಗೆ ಬರುತ್ತೆ. ನಿಮ್ಮ ಜೀವನನೂ ಇದೇ ರೀತಿ ಬದಲಾಗುತ್ತೆ. ಯಾವಾಗ ನೀವು ನಿಮ್ಮ ವೈಬ್ರೇಷನ್ ಬದಲಾಯಿಸ್ತಿರೋ ಆಗ
ನೀವು ನಿಮ್ಮ ಆಲೋಚನೆಯನ್ನು ಎನರ್ಜಿ ಥರ ತಿಳ್ಕೊಳ್ತೀರಾ. ಯಾವಾಗ ನೀವು ನಂಬ್ತೀರೋ ನಿಮ್ಮ ವಿಚಾರಗಳೇ ವಸ್ತುಗಳನ್ನು ತಯಾರು ಮಾಡ್ತೀವಿ ಅಂತ. ಎಲ್ಲದಕ್ಕಿಂತ ಜಾಸ್ತಿ ನೀವು ಅನುಭವ ಮಾಡಿದಾಗ ನೀವು ಕೇವಲ ಒಂದು ಶರೀರ ಮಾತ್ರ ಆಗಿರಲ್ಲ, ನೀವು ಒಂದು ಶಕ್ತಿ, ಎನರ್ಜಿ, ನೀವು ಒಂದು ಊರ್ಜಾ ಆಗಿದ್ದೀರಾ, ಒಂದು ಆತ್ಮ ಆಗಿದ್ದೀರಾ. ಏನು ಅನುಭವ ಮಾಡ್ತಾ ಇದೆ, ಕಲಿತಾ ಇದೆ ಮತ್ತು ಪ್ರತಿ ಕ್ಷಣ ಬದಲಾಗ್ತಾ ಇದೆ. ಇದೇನೇ ಆ ತಿಳುವಳಿಕೆ ಆಗಿರೋದು. ಮನುಷ್ಯನಿಗೆ ತನ್ನ ಉಚ್ಚತ ರೂಪದೊಂದಿಗೆ ಜೊತೆಯಾಗಿಸ್ಬಿಡುತ್ತೆ. ಇದೇ ಒಂದು ತಿಳುವಳಿಕೆ ಆಗಿರೋದು. ನಮ್ಮಗಳಿಗೆ ಒಂದು ದಿಕ್ಕನ್ನು ತೋರಿಸುತ್ತೆ. ಇದೇ ಒಂದು ತಿಳುವಳಿಕೆ ಆಗಿರೋದು. ನಮ್ಮಗಳಿಗೆ ನೆನಪು ಮಾಡಿಸುತ್ತೆ. ಅಂದರೆ ಏನಾದರೂ ಸರಿ, ಏನೊಂದಾದರೂ ಸರಿ, ಯಾವುದೊಂದಾದರೂ ಸರಿ, ನಷ್ಟ ಆಗೋದಿಲ್ಲ, ನಾಶ ಆಗೋದೇ ಇಲ್ಲ. ಪ್ರತಿ ವಸ್ತು ವಿಷಯಗಳು ರೂಪಾಂತರಗೊಳ್ಳುತ್ತೆ. ಈ ವಿಡಿಯೋ ನಿಮ್ಮ ಮನಸ್ಸು ಮುಟ್ಟಿದರೆ ಶೇರ್ ಮಾಡಿರಿ. ಥ್ಯಾಂಕ್ ಯು. ಥಿಂಕ್ ಅಬೌಟ್ ಇಟ್.